ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ತರಕಾರಿ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 8 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವಿವತ್ತು ನಮ್ಮ ಪ್ರಗತಿಪರ ರೈತರಾದ ರಾಮನಗೌಡ ಕೊಣ್ಣೂರ್, ಊರು ಸೋಮಾಪುರ್, ಜಿಲ್ಲೆ ತಾಲೂಕಾ ಸಿಂದಗಿ, ಜಿಲ್ಲೆ ಬಿಜಾಪುರ, ಇವರ ಒಂದು ನಮ್ಮ ಸಿಂಜಂಟಾ ಕಂಪನಿಯ ಒಂದು ಬೆಂಡಿ ತಳಿಯಾದ ದೀವಾ ಅನ್ನೋ ಪ್ಲಾಟ್ನಲ್ಲಿ ಇದ್ದೀವಿ. ಸೊ ಈಗ ರೈತರು ಅವರ ಪರಿಚಯದೊಂದಿಗೆ ಈ ನಮ್ಮ ಸಿಂಜಂಟಾ ಕಂಪನಿಯ ಬೆಂಡಿ ತಳಿಯಾದ ದೀವಾ ಯಾವ ತರ ಬಂದಿದೆ ಅನ್ನೋದನ್ನ ಅವ್ರ ಮುಖಾಂತರ ಕೇಳೋಣ. ರೈತರ ತಮ್ಮ ಹೆಸರು ಹೇಳ್ಬೋದ್ರಿ? ಅಕ್ಕಾರ ತಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರೇ ಬಸಮ್ಮರಿ. ಹಾ ರೀ. ಊರ್ರಿ? ಸೋಂಪುರ್ ರೀ. ಈಗ ನಮ್ಮ ಸಿಂಜಂಟಾ ಕಂಪನಿ ಬೆಂಡಿ ಹಾಕಿ ಎಷ್ಟು ದಿನ ಆತ್ರಿ? ನಾವು ಒಂದು 2.5 ತಿಂಗಳ ಆಯ್ತು. ಊರದು ಬತ್ರಿ, ಹರಿಯೋದು ಬತ್ತು 2.5 ತಿಂಗಳ. 2.5 ತಿಂಗಳ ಹಿಂದೆ ನೀವು ಹಾಕಿದ್ರಿ. ಹಾ, ಈಗ ಸರಿ ಸುಮಾರು ನೀವು ಎಷ್ಟ ನೆಲದಲ್ಲಿ ಹಾಕಿದ್ರಿ? ಏರಿಯಾ ಎಟ್ಟೈತ್ರಿ? 1 ಎಕರೆ ನೆಲದಲ್ಲಿ ಹಾಕಿದ್ದೇವೆ. 1 ಎಕರೆ ಎಷ್ಟು ಪ್ಯಾಕೆಟ್ ಹಾಕಿದ್ರಿ? 4 ಪ್ಯಾಕೆಟ್ ಹಾಕಿದ್ದೇವೆ. 4 ಪ್ಯಾಕೆಟ್ ಹಾಕಿದ್ರಿ. ಇದನ್ನ ಯಾರು ನಿಮ್ಗೆ ಬೆಂಡಿ ಇದನ್ನ ಹಾಕತ್ ಯಾರು ಹೇಳಿದ್ರಿ? ಕಂಪನಿ ಅಂತ ಮಾಲಕ್ ಹೇಳಿದ್ರಿ. ಕಂಪನಿ ಅವ್ರು ಬಂದು ನಾವು ನಮ್ ಇವ್ರು ಹೇಳಿದ್ರಿ. ಹೇಳಿದ್ರಿ. ಈಗ ನೀವು 1 ಎಕರೆದಲ್ಲಿ ಈಗ ಅಂದಾಜ್ ಈಗ ಎಷ್ಟು ನಿಮ್ಗ ಮಾಲ್ ಹೊಂಟಿದ್ರಿ? ಈಗ ನಮಗ್ ನೋಡ್ರಿ ಅದು ಮಾಲ್ ನೋಡ್ರಿ 4 ಕಟಿಂಗ್ ಆತದ ಸರ್ ಹೇಳಿದ್ರಿ. ಹಾ ರೀ. ನಾವ್ ಅದ ನೆನಪಿಟ್ಟಿಲ್ಲ. ಒಟ್ಟು ರೊಕ್ಕ 2.50 ಆಗ್ಯದ. 2,50,000 ರೊಕ್ಕ ಆಗೈತ್ರಿ. 1.5 ತಿಂಗಳದಾಗ. 1.5 ತಿಂಗಳದಾಗ್ರಿ. ಈಗ ಹರ್ಯಾಕ್ ಚಾಲೂ ಮಾಡಿ 1.5 ತಿಂಗಳ ಆತ್ರಿ. ಚಾಲು ಮಾಡಿ 1.5 1.5 ತಿಂಗಳ ಮಾಲಕ್ರ ನೆಮ್ ಬಂದು ನೀರ್ ಬಿಟ್ಟಿನ ಆತದನ್ನ 50,000 ಆತಂದ್ರಿ. ಹಾ ರೀ. ನಾವ್ ಒಂದ್ ಜರ ಮನ್ಯಾಗ ಸಮಸ್ಯೆ ಆಯ್ತು ಬಿಡ್ಲಾರ್ಕ. ಹಾಗಾಗಿ ಮತ್ತವನು ಹಾಲಕ್ಕೆ ಎತ್ತದ್ರ ಹಂಗೆ ಹರಿತೀವಿ ನಾವು. ಹರಿಕತ್ತೀವ್ರಿ. ಈಗ ಚಲೋ ಆಗ್ಯದ್ರಿ ನಮ್ಗೆ. ಚಲೋ ಆಗೈತ್ರಿ. ಈಗ ನೀವು ಎಷ್ಟು ಖರ್ಚು ಎಟ್ ಮಾಡಿದ್ರಿ ಇದಕ್ಕ ಈ ಪ್ಲಾಟಿಗೆ? ಏನ್ ಖರ್ಚು ಬಾಳ್ ಮಾಡಿಲ್ರಿ. ನಾವ್ ಹಬ್ಬಕ್ಕೆ ಕರ್ಕೊಂಡ್ ಹರ್ದೇನ್ರಿ. ಎಣ್ಣೆ ಹೊಡೆದಿವಿ ನೋಡ್ 2,000 ರೂಪಾಯಿ ಎಣ್ಣೆಗೆ. 2,000 ಹೊಡೆದ್ರಿ ಎಣ್ಣೆ? 2,000 ಎಣ್ಣೆ ಹೊಡೆದ್ರಿ. 2,000 ರೂಪಾಯಿ ಅಂತ 5,000 ರೂಪಾಯಿ ಹೋಗಿರ್ಬೇಕು ಗಳದ ಬಾಡಿಗೆ ಹರಿಯರ್ ಕೂಲಿ. ಅಬ್ರೆ ಹರ್ದೇವ್ರಿ ನಾವ್ 30 ಪ್ಯಾಕೆಟ್ ಗಟ್ಲೆ ನಾವ್. ಟೋಟಲ್ ನಿಮ್ಗೆ ಬೀಜದ್ದು ಆಮೇಲೆ ಔಷಧ ಆಮೇಲೆ ನಿಮ್ಗೆ ಗೊಬ್ಬರ ಗಳೆ ಎಲ್ಲಾ ಹಿಡ್ಕೊಂಡು ಒಂದ್ 20,000 ಖರ್ಚಾಗೈತ್ರಿ. 20,000 20 ಒಳಗೆ ಆಗ್ಯದ್ರಿ. ಬಾಳ್ ಆಗ್ಯದ. 20 ಒಳಗೆ ಆಗೈತ್ರಿ. 15,000 ಆಗ್ಯದ್ರಿ. 15ರಿಂದ 20,000 ತನಕ ನಿಮ್ ಖರ್ಚು ಆಗ್ಯದ್ರಿ. ಚಲೋ ಬೆಳದದ್ರಿ. ಮಾಲಕ್ರ ಪುಣ್ಯ ಹತ್ತಲಿ ಇಂತ ಮಳೆಗಾಲದಾಗ ಆಗಿತ್ತಂದ್ರ ನಮಗ್ ಬಾಳ್ ಚಲೋ ಆಗ್ಯದ್ರಿ. ನಾವ್ ಏನೋ ಮಾಡ್ಬೇಕನ್ನ ಆಸೆ ಆದ್ರಿ. ಮಾಡ್ತೇವ್ರಿ. ಈಗ ತೆಗದ್ ಮಾಡ್ತೀರಿ. ಈಗ ಏನ್ ಹಾಕ್ತಾರ್ರಿ ಎಲ್ಲ ಸುತ್ತಮುತ್ತ ರೈತರು? ನೀವು 1 ಎಕರೆದಾಗ 2.5 ಲಕ್ಷ ಬೆಂಡಿ ಒಳಗ್ ತೆಗದಿ ನಾನು ಏನ್ ಎಲ್ಲರೂ ಅದೇ ಗಾಬರಿ ಎಂತ ಬೀಜ ಕೊಟ್ರಂದ್ರಿ. ನಾವು ಮಾರ್ಕೆಟ್ ನಾಗ ಮಂದಿಕ್ಕೂ ನಮ್ದು 50 ರೂಪಾಯಿ ಹೆಚ್ಚಿಗೆ ಮಾರಿದ್ರಿ ಮಾಲಕ್ರ. 50 ರೂಪಾಯಿ ಬೇರೆ ಬೆಂಡಿ ತಳಿಗಿಂದ ನಿಮ್ಗೆ 50 ರೂಪಾಯಿ ಎಲ್ಲ. ಯಾವ ಮಾರ್ಕೆಟ್ ತಗೊಂಡ್ ಹೋಗ್ತೀರಿ ನೀವು? ಇಲ್ಲಿ ನಾವು ನಿಲೋಕ್ ಹಾಕಿ ಬರ್ತೀವಿ ಸಿಂದಗಿ ಒಳಗ. ಸಿಂದಗಿ ಒಳಗ್ ತಗೊಂಡ್ ಬರ್ತೀವಿ. ಈಗ ಎಷ್ಟು ದಿನದ ಗ್ಯಾಪ್ಲೆ ಹರಿತೀರಿ? 1 ದಿನ ಬಿಟ್ಟು ಮರ್ದಿನ ಹರಿಬೇಕು. 1 ದಿನ ಬಿಟ್ಟು ಮರ್ದಿನ ಹರಿತೀರಿ. ಆಮೇಲೆ ಕಾಯಿ ನಿಮ್ಗ ಶೈನಿಂಗ್ ಆಗಿರ್ಬೋದು, ಆಮೇಲೆ ಕಾಯಿ ನಿಮ್ಗೆ ತೂಕ ಆಗಿರ್ಬೋದು. ತೂಕನು ಚಲೋ ಹೊಂಟದ್ರಿ, ಶೈನಿಂಗ್ ಚಲೋ ಆದ್ರಿ. ಹುಳುಕಾಗಿಲ್ಲ ಏನೋ ಇಲ್ಲ. ಕಂಪಲ್ಸರಿ ಎಣ್ಣೆ ಹೊಡಿಬೇಕ್ರಿ ಮಾಲಕ್ರ. ಚಲೋ ಆಗ್ಯದ್ರಿ. ಚಲೋ ಆಗೈತ್ರಿ. ಒಟ್ಟು ವಾರದಾಗ 10 ದಿನ ಅನ್ನೋದ್ರಾಗ ಎಣ್ಣೆ ಹೊಡಿಬೇಕ್ರಿ ಮಾಲಕ್ರ. ಬೇರೆ ಎಲ್ಲಾ ಬೆಂಡಿ ತಳಗಿಂದ ಮಾರ್ಕೆಟ್ದಾಗ 50 ರೂಪಾಯಿ ಅದಕ್ಕೆ 50 100 ಹೆಚ್ಚಾಗ್ಯದ್ರಿ. ಮತ್ತೆ 50 ನಾಸು ನಿಮ್ಗೆ 50 600 700 ಬಿಟ್ಟಾರಿ. ಮಂದಿ 300 400 ಬಿಟ್ಟಾರ. ನಾವ್ ಮಂದಿ ಎಲ್ಲಾರು ನೀವ್ ಏನ್ ಮಾಡಿರಿ ಯಾಕೆ ಇಟ್ಟು ಬಾರ್ತದ ನಮ್ ಕೂಡ ಜಗಳನು ಮಾಡ್ಯಾರ, ನಾಲ್ಕನು ಮಾಡ್ಯಾರಿ. ಆಮೇಲೆ ಇದಕ್ಕೆ ರೋಗ ಕೀಡಿ ಆಗಿರ್ಬೋದು? ಏನು ಕೀಡಿನು ಮಾಡ್ಕೊಟ್ಟಿಲ್ರ ಮಾಲಕ್ರ. ಯಾರು ಕೊಟ್ಟು ಮಾಲಕ್ರು ಕೀಡಿ ಮಾಡ್ಕೊಡ್ಬೇಡ್ರಿ ಮನೇಲಿ ಅಂದ್ರ. ಒಟ್ಟ 10 ದಿನಕ್ಕೊಮ್ಮೆ ಎಣ್ಣೆ ಹೊಡಿದ್ರಿ. 10 ದಿನಕ್ಕೊಮ್ಮೆ ಎಣ್ಣೆ ಹೊಡಿದ್ರಿ. ಕೀಡಿ ಜಾಸ್ತಿ ಇಲ್ಲ, ರೋಗ ಜಾಸ್ತಿ ಇಲ್ಲ. ಆಮೇಲೆ ರೋಗ ಗಿಡದ ಬೆಳವಣಿಗೆ ಹೆಂಗೈತ್ರಿ? ಏನ ಇಟ್ಟ 3-4 ಫೂಟ್ ಇಷ್ಟ ಓಕೆರೋ? ಏನ್ ಇದಕ್ಕಿಂತ ಹೈಟ್ ಬರ್ಬೇಕು? ಮುದಕೇರಿ ಚಲೋ, ನಮ್ಗ ಚಲೋ. ಎತ್ತರ ಆದ ಕಾಯಿ ಹೊಂಡಲ್ರಿ ಮಾಲಕ್ರ. ಈಗ ಒಂದ್ ದಂಡಿಗೆ 4 ಸಾಲ ಬೇರೆ ಕಂಪ್ನಿದ ತಂದ್ ಹಾಕಿದ್ರಿ ನೀವು. ಈಗ ದಂಡಿಗೆ 4 ಸಾಲ ನೋಡಿದಿವಿ ಇಲ್ಲಿ. ಅದು ಸುಂಕು ಹೆಚ್ಚೈತಿ. ಆಮೇಲೆ ಅದ ಹೆಂಗ ಕಾಯಿ ಹೆಂಗ ಹೊಂಡತೈತಿ? ನಿಮ್ ಕಂಪನಿ ಅಂತ ಮಾಲ್ ಹೊಂಟಿಲ್ರಿ. ಅದು ಮಾಲ್ ಹೊಂಟಿಲ್ಲ. ಆಮೇಲೆ ಗಿಡದ ಬೆಳವಣಿಗೆ ಹೆಂಗೈತ್ರಿ? ಬಾಳ ಎತ್ತರ ಐತಿ. ಮಠ ಆದ್ರಿ ಮಾಲಕ್ರ. 5ರಿಂದ 6 ಫೂಟ್ ಬರ್ತದ್ರಿ. 5ರಿಂದ 6 ಫೂಟ್. ಆಮೇಲೆ ಕಾಯಿ ನಿಮ್ಗೆ 3 ಫೂಟ್ ಲಾಸ್ಟ್ ಬರ್ತದ್ರಿ. ಕಾಯಿ ಇದ್ರ ಟೊಂಟಿಲ್ಲ. 9 ಸಾಲ ಕೂಡಿ ಒಂದೇ ಕ್ಯಾನ್ ಆಗ್ಯದ್ರಿ. ಇದು ಒಂದೇ ಸಾಲ 7-8 ಕ್ಯಾನ್ ಆಗ್ಯಾವ. ಕಾಯಿ ನಿಮ್ಗೆ ಅಟ್ ಹೊಂಟಿಲ್ಲ. ಆಮೇಲೆ ಸುಂಕು ಜಾಸ್ತಿ ಐತಿ. ಅದು ಆಮೇಲೆ ಎತ್ತರ ಬಾಳ ಹೋಗೈತಿ ಗಿಡ. ನಿಮ್ಗ ಅದನ್ನ ಸ್ವಲ್ಪ ತ್ರಾಸ ಆಕೈತ್ರಿ. ಅಷ್ಟ ಅನುಕೂಲ ಇಲ್ಲ. ಹೌದೌದು. ಒಟ್ಟಲ್ಲಿ ನೀವು ಬೇರೆ ರೈತರಿಗೆಲ್ಲ ಈಗ ಇದನ್ನ ನೋಡಿ ಮತ್ತೆ ಆಜು ಬಾಜು ಮಾಡಕ್ತಾರಲ್ಲ? ಮಾಡ್ಲಕತ್ತಾರಿ. ಕೊಟ್ಟಿವ್ರಿ 4 ಮಂದಿಗೆ ಕೊಟ್ಟಿವ್ರಿ. ಮಾಡ್ತೀವಿ ಅಂದ್ರೆ ನಮ್ ಮಗಳೇ ಆಗ್ಬೇಕ್ರಿ. 1.5 ಎಕರೆ ಮಾಡ್ತಾತ್ರಿ ಮಾಲಕ್ರ. ಅಲ್ಲೊಬ್ಬ ಮಳೆ 4 ಎಕರೆ ಮಾಡ್ತಾರತ್ರಿ. ಈ ಸಮಯ ಮಳೆಗಾಲ ಇಟ್ಟು ಮಾಡ್ತೀವಿ. ಈಗ ನೀವು ಇನ್ನು ಹೊಳ್ಳಿ ಮತ್ತೆ ಬೆಂಡಿ ಹಾಕಬಹುದ್ರಲ್ಲ? ಹಾಕ್ತಿವ್ರಿ ಮಾಲಕ್ರಿ. ಸತ್ತಾಗದ ಲೂಟ್ ಹೊಡದ್ರಿ. ಲೂಟ್ ಹೊಡಿತೀವ್ರಿ. ಇದನ್ನ 4 ಪ್ಯಾಕೆಟ್ ಹೊಡೆದ ಲೂಟ್ ಕರ್ ಸತ್ತದ್ ಬಿಟ್ಟಿವ್ರಿ ಮಾಲಕ್ರ. ಒಟ್ನಲ್ಲಿ ಈಗ ಎಲ್ಲಾ ರೈತರು ನಮ್ಮ ಬೆಂಡಿಯನ್ನ ಬೆಳಿಬಹುದ್ರಿ. ಇದು ಯಾವ ಕಂಪನಿದ ಯಾವ ತಳಿ ಏನೋ ಗೊತ್ತರಿ? ಹೇಳ್ಬೋದ್ರಿ? ದಿವಾ ಬೆಂಡ್ರಿ. ಸಿಂಜಂಟಾ ಕಂಪನಿದು ದಿವಾ ಬೆಂಡ್ರಿ. ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು.